ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ, ನಿನಗೇನು ಅರಿಯಲಾರೆ. ಮರೆಯಾಗಿ ಹೋಗಲಾರೆ ಅತ್ಯಮ್ಮ. ಇದು ಯಾರು ಬರೆದ ಕಥೆಯೋ, ಇದು ನಮ್ಮತ್ತೆ ಬರೆದ ಕಥೆಯೋ, ನನಗಾಗಿ ತಂದ ವ್ಯಥೆಯೋ. ಎಲ್ಲ ಅಡುಗೆ ನಾನು ಒಬ್ಬಳೇ ಮಾಡಬೇಕಂತೆ, ಎಲ್ಲ ನನ್ನ ಕೈಲಾಗುತ್ತಾ? ನನಗೂ ಕೆಲಸ ಮಾಡಿ ರೂಢಿ ಇಲ್ಲ, ಅಡುಗೆ ಅಂತೂ ಮೊದಲೇ ಗೊತ್ತಿಲ್ಲ. ಹೆಂಗೋ ನಮ್ಮ ಅತ್ತೆ ಬಂದು ನಿಂತ್ಕೊಂಡು ಹೇಳ್ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ? ಅಷ್ಟೊಂದು ಜನನ ಬರೋಕ್ಕೆ ಹೇಳಿದ್ದಾರೆ. ಅವರೆಲ್ಲರೂ ನನ್ನ ಅಡುಗೆ ತಿಂದು ಚೆನ್ನಾಗಿಲ್ಲ ಅಂದ್ಬಿಟ್ರೆ ನಾನು ಮರ್ಯಾದೆ ಹಾಳಾಗಲ್ವಾ? ಇರಲಿ ನೋಡೋಣ ಹೆಂಗೆ ಬರುತ್ತೆ ಅಂತ ನೋಡೇ ಬಿಡ್ತೀನಿ ನಾನಿವತ್ತು ಅಡುಗೆ. ಮೊಬೈಲ್ ನೋಡ್ಕೊಂಡು ಎಲ್ಲ ಥರ ರುಚಿಯಾಗಿ ಮಾಡಿ ಹಾಕ್ಬಿಟ್ಟು ಎಲ್ಲರೂ ನನ್ನ ಹೊಗಳಬೇಕು, ಆ ಥರ ಮಾಡ್ತೀನಿ. ನಮ್ಮತ್ತೆ ನನ್ನ ಮೇಲೆ ಚಾಲೆಂಜ್ ಮಾಡಿದಾರಲ್ವ, ನನಗೆ ಗೊತ್ತು ನಮ್ಮತ್ತೆ ನನ್ನ ಮೇಲಿನ ಹೊಟ್ಟೆವರಿಗೆ ಈ ಕೆಲಸ ಮಾಡಿರೋದು. ಇವಳ ಕೈಲಿ ಏನೂ ಆಗಲ್ಲ ಅಂತ ಎಲ್ರಿಗೂ ತೋರಿಸ್ಬೇಕು, ಅದಕ್ಕೆ ಈ ಥರ ಮಾಡ್ತಾವ್ರೆ. ನನಗೆ ಅದು ಥರ ಸಿಟ್ಟಿಗೆ ಏನು ಮಾಡೋದು ಬೇಡ, ಸುಮ್ಮನೆ ಹೋಗ್ಬಿಡ್ಲಾ ಅನ್ನಿಸ್ತೈತೆ. ಆದರೂ ನಮ್ಮತ್ತೆ ಮೇಲಿನ ಹಠಕ್ಕೋಸ್ಕರನಾದರೂ ನಾನಿವತ್ತು ಮೊಬೈಲ್ ನೋಡಿಕೊಂಡು ಅಡುಗೆ ಮಾಡೇ ಮಾಡ್ತೀನಿ. ನನಗೆ ಅಡುಗೆ ಬರೋದಿಲ್ಲ ಅಂದರೆ ಅಲ್ವತ್ತೆ? ನೋಡಿ ಇವತ್ತು ನಾನು ಮಾಡೋ ಕೈ ರುಚಿನ ತಿಂದರೆ ಎಲ್ಲರನ್ನು ಅದ್ಭುತ ಅನ್ಬೇಕು. ಮೊಬೈಲ್ ಗುರುವೇ, ಇವತ್ತು ನಿನ್ನೆ ನಂಬಿದ್ದೀನಿ, ನೀನೇ ಕಾಪಾಡಬೇಕು. ಬುಲ್ಬುಲ್ ಅಂತೆ ಬುಲ್ಬುಲ್. ಸುಮ್ಮನೆ ಹೋಗ್ರಿ, ನನ್ನ ಕಷ್ಟ ನನಗಾಗೈತೆ, ಇವ್ರು ಬೇರೆ ಬಂದ್ಬಿಟ್ರಿಲ್ಲಿ. ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವೇ? ನನ್ನ ಮೇಲೆ ಸಿಟ್ಟೆ ರೇ, ಸುಮ್ಮನೆ ಹೋಗ್ಬಿಟ್ರೆ ಸರಿ. ಈಗ ನನ್ನ ಕಷ್ಟ ನನಗಾಗೈತೆ ಇಲ್ಲಿ. ಇದ್ಯಾಕೆ ಮುಖ ಹಿಂಗಿಟ್ಕೊಂಡಿದ್ಯಾ? ಏನಾಯ್ತು ರೀ? ಅದು ನಿಮ್ಮಮ್ಮ ಇವತ್ತು ಅಡುಗೆ ಎಲ್ಲ ನನ್ನ ಕೈಲೇ ಮಾಡಿಸ್ದಿದ್ದಾರೆ. ಅಷ್ಟೇನಾ? ಏನೋ ಅಷ್ಟೇನಾ ರೀ? ನನಗೆ ಅಡುಗೆ ಮಾಡಿ ರೂಢಿ ಇಲ್ಲ, ನಿಮಗೂ ಗೊತ್ತು ತಾನೇ. ಈಗ ಇಷ್ಟೆಲ್ಲ ಅಡುಗೆ ಹೆಂಗೆ ಮಾಡಲಿ? ಬರೀ ಮನೆಯವ್ರಿಗೆ ಅಷ್ಟೇ ಅಲ್ಲ, ಹೊರಗಡೆಯವ್ರನ್ನೂ ಕರೀತಾ ಇದ್ದಾರೆ. ಅವ್ರ ಮಲ್ಲಮ್ಮಜ್ಜಿ, ರೇಣಮ್ಮ ಅವರು, ಆಮೇಲೆ ಅತ್ತೆ ಫ್ರೆಂಡ್ಸು ಎಲ್ಲಾನು ಕರೀತಿದ್ದಾರೆ. ಎಲ್ಲರಿಗೂ ನಾನು ಹೆಂಗೆ ಮಾಡಿಕ್ಲಿ ರೀ? ಮಾಡಿಕ್ಕೋದೊಂದು ಕಡೆ ಇರಲಿ, ನನಗೆ ಅಡುಗೆನೇ ಮಾಡೋಕ್ಕೆ ಬರೋದಿಲ್ಲ ಕಣ್ರಿ. ಇಷ್ಟೇನಾ ನಿನ್ನ ಸಮಸ್ಯೆ? ಬಿಡು, ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಅಯ್ಯಯ್ಯೋ ಬೇಡಪ್ಪ, ನೀವು ಮಾತಾಡಬೇಡಿ. ಯಾಕಂದರೆ ಇದು ನಮ್ಮತ್ತೆ ನನಗೆ ಮಾಡಿರೋ ಚಾಲೆಂಜ್. ಇದ್ರೆ ನಾನು ಗೆದ್ದೇ ಗೆಲ್ತೀನಿ, ನೋಡ್ತಾ ಇರಿ ನೀವು. ಲೈ, ಏನೇ ನೀನು ಅಡುಗೆ ಮಾಡಕ್ಕೆ ಬರಲ್ಲ ಅಂತೀಯ, ಮಾಡಿ ಗೆದ್ದೇ ಗೆಲ್ತೀನಿ ಅಂತೀಯ? ಅಯ್ಯಪ್ಪ, ನಾನಿವತ್ತು ಮನೆಗೆ ಊಟಕ್ಕೆ ಬರೋದೇ ಇಲ್ಲ. ಅಲ್ಲೇ ಹೊರಗಡೆ ಹೋಟ್ಲಲ್ಲಿ ಏನಾದ್ರು ತಿನ್ಕೊಬಿಡ್ತೀನಿ. ರೇ, ನೀವು ನಾನು ಆಡ್ಕೋತಾ ಇದ್ದೀರಾ? ಇನ್ನೇನೆ ಮತ್ತೆ, ನಿನ್ಗೆ ಅಡುಗೆನೇ ಮಾಡಕ್ಕೆ ಬರೋದಿಲ್ಲ, ಎಲ್ಲ ಅಡುಗೆ ಹೆಂಗೆ ಮಾಡ್ತೀಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಮೊಬೈಲ್ ನೋಡ್ಕೊಂಡು ಮಾಡ್ತಿದ್ದೀನಿ ಅಷ್ಟೇ. ಸರಿ ಇರು, ಅಮ್ಮನ ಹತ್ರ ಮಾತಾಡ್ಕೊಂಬರ್ತೀನಿ. ಎಲ್ಲ ತರಕಾರಿ ತಂದಾಯ್ತು, ಈರುಳ್ಳಿ ತರಕಾರಿ ಎಲ್ಲ ತಂದಿದ್ದಾಗಿದೆ. ಈಗೇನು ಮಾಡೋದು? ಮೊದಲು ತರಕಾರಿ ಹೆಚ್ಚಿಬಿಡ್ತೀನಿ. ಈರುಳ್ಳಿ ಈಗಲೇ ಹಚ್ಚಲ್ಲಪ್ಪ ನಾನು, ಕಣ್ಣಲ್ಲೆಲ್ಲ ಕಣ್ಣೀರು ಬಂದುಬಿಡುತ್ತೆ. ಆಮೇಲೆ ನಾನು ಹಾಕ್ಕೊಂಡಿರೋ ಮೇಕಪ್ ಎಲ್ಲ ಹಾಳಾಗ್ಬಿಟ್ರೆ ಬೇಡ. ಈರುಳ್ಳಿನ ಲಾಸ್ಟಲ್ಲಿ ಹೆಚ್ಚ್ತೀನಿ. ಇವಾಗ ತರಕಾರಿ ಎಲ್ಲ ಹೆಚ್ಚಿಟ್ಬಿಡ್ತೀನಿ. ಮೊಬೈಲ್ ಗುರುವೇ, ಕಮ್. ನಾನು ಬರ್ತಾ ಇದ್ದೀನಿ. ಇವಾಗ ಮೊಬೈಲ್ ನೋಡ್ಕೊಂಡು ಅಡುಗೆನ ಮಾಡಿ ಬೇಷ್ ಅನ್ನಿಸ್ಕೊಂಡ್ಬಿಡ್ತೀನಿ. ಇದೇನಿದು? ಮೊದಲು ಈರುಳ್ಳಿ ಹೆಚ್ಕೊಳ್ಳಿ ಅಂತ ತೋರಿಸ್ತಾ ಇದ್ದಾರೆ. ಅಯ್ಯೋ ಇರಲಿ, ಈರುಳ್ಳಿನೇ ಹೆಚ್ಚಿಬಿಡ್ತೀನಿ. ಯಾಕಂದರೆ ಈ ಯೂಟ್ಯೂಬಲ್ಲಿ ಏನು ತೋರಿಸ್ತಾರೋ A to Z ನಾನು ಹಂಗೆ ಮಾಡಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಅಯ್ಯೋ ಅಲ್ಲ, ನಾನು ಹಿಂದ್ಗಡೆ ಸಬ್ಸಿಗೆ ಸೊಪ್ಪು ಕಿತ್ಕೊಂಬರೋಣ ಅಂತ ಅಂದ್ಕೊಂಡೆ, ಕಿತ್ಕೊಂಡೇ ಬರಲಿಲ್ವಲ್ಲ. ಸೊಪ್ಪು ಕಿತ್ಕೊಂಬಂದ್ಬಿಡ್ತೀನಿ. ಸೊಪ್ಪು ಬಿಡಿಸಿ ಪಕ್ಕಕ್ಕೆ ಇಟ್ಬಿಟ್ಟು ಆಮೇಲಿಂದ ರೆಡಿ ಮಾಡ್ಕೋತೀನಿ. ವಡೆಗೆ ಸಬ್ಸಿಗೆ ಸೊಪ್ಪು ಹಾಕಬೇಕು ಅಂತ ತೋರಿಸಿದ್ರಲ್ವ ಯೂಟ್ಯೂಬಲ್ಲಿ, ತುಂಬ ಚೆನ್ನಾಗಿರುತ್ತೆ ಅಂತ. ಸೊಪ್ಪು ಕಿತ್ಕೊಂಬರೋಣ ಫಸ್ಟ್ ಹೋಗಿ. ಅಯ್ಯೋ, ಇಲ್ಲೊಂದು ಕುಂಬಳಕಾಯಿ ಇತ್ತಲ್ಲ, ಬಿಡಾಡಿ ಕಿತ್ಕೊಂಡೋದ್ಲ ಕಾಣಲ್ಲಪ್ಪ. ಹಿತ್ತಲಿ ಏನಿದ್ರು ಬಿಡೋದಿಲ್ಲ, ಹಂಗೆ ಗರ ಅಂತ ಸುತ್ತಾರೆ ಹಂಗೇನೇನೆ. ಯಾರ ಹಿತ್ಲಲ್ಲಿ ಏನೈತೆ, ಯಾರ ಮನೆ ಏನು ಹಾಕವ್ರೆ ಅಂತ ಹುಡುಕೊಂಡು ತಗೊಂಡೋಗೋದೇ ಇವ್ರ ಕೆಲಸ. ನಾವೇನು ಇದಕ್ಕೆ ಗೊಬ್ಬರ ಕೊಟ್ಟು ಮಣ್ಣು ಕೊಟ್ಟು ಬೆಳೆಸಿರೋದಿಲ್ವೇನೋ? ನಮಗೆ ಗೊತ್ತಿಲ್ದಂಗೆ ಕಿತ್ಕೊಂಡೋಗೋರಲ್ಲ, ಅದು ಯಾವಳು ಕಿತ್ಕೊಂಡೋಗಿರ್ಬೋದು? ಈ ಕಡೆ ಯಾರು ಬರೋದಿಲ್ವಲ್ಲ? ಗಂಗಕ್ಕ, ಅಯ್ಯೋ ರೇಣಕ್ಕ, ನಾನು ನಿಮ್ಮ ಮನೆ ತಗ ಬರೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಲ್ಲ. ಅಯ್ಯೋ ಗಂಗಕ್ಕ, ಅರ್ಜೆಂಟು, ನನಗೆ ಮನೆ ಕೂಲಿಗೆ ಬಂದಿದ್ದಲ್ಲ, ಆ ಕೂಲಿ ಕೆಲಸದ ದುಡ್ಡು ಕೊಡ್ತೀಯಾ? ಅಯ್ಯೋ ಆ ಬಿಡಾಡಿ ಹತ್ರ ಅದೇ ಆ ರುಕ್ಕಿ ಅವಳಲ್ಲ, ಆ ರುಕ್ಕಿ ತವ ಅವತ್ತು ಬಕೆಟ್ ತಗೊಳಕ್ಕೆ 200 ರೂಪಾಯಿ ದುಡ್ಡು ಇಸ್ಕೊಂಡಿದ್ದೆ. ಇವಾಗ ಬಂದು ಮನೆ ಬಾಗ್ಲಲ್ಲಿ ಕೂತ್ಬಿಟ್ಟವಳೆ, ನನಗೆ ದುಡ್ಡು ಕೊಡು, ನನಗೆ ಬೇಕು ಅಂತವ. ಅದು ನಾನೇ ಸಾಯಂಕಾಲಕ್ಕೆ ಬಂದು ಕೊಡೋಣ ಅಂತಿದ್ದೆ, ಅಷ್ಟರಲ್ಲಿ ನೀನೇ ಬಂದ. ಸರಿ ಆಯ್ತು ಬಿಡು, ಒಳ್ಳೇದಾಯ್ತು, ಇಲ್ಲೇ ಕೊಟ್ಬಿಡ್ತೀನಿ. ಮತ್ತೆ ಏನಕ್ಕ ಸೊಸೆ ಏನು ಮಾಡ್ತಾವಳೆ? ನೀನೇ ಹಿತ್ಲಲ್ಲಿ ಬಂದು ನಿಂತ್ಬಿಟ್ಟಿದ್ಯಲ್ಲ. ಅಯ್ಯೋ ಅದು ಯಾಕೆ ಕೇಳ್ತೀಯಕ್ಕ? ನೋಡು ಎಷ್ಟು ಚೆನ್ನಾಗಿ ಒಂದು ಕುಂಬಳಕಾಯಿ ಬಿಟ್ಟಿತ್ತು ಅಂತ. ಈ ವರ್ಷದಲ್ಲಿ ಆ ಬಳ್ಳಿಲಿ ಮೊದಲನೇ ಕಾಯಿ
ನಾನೇ ಕಿತ್ಕೊಂಡು ಮಾಡ್ಕೊಳ್ಳೋಣ ಅಂತಿದ್ದೆ. ಅದು ಯಾವಳ ಕಣ್ಣು ಬಿತ್ತೋ ಏನೋ ಕಿತ್ಕೊಂಡೆ ಹೋಗೋಳಲ್ಲಕ್ಕ. ಅಯ್ಯೋ ಹಾಗೆ ಕಣಕ್ ಬಿಡವ. ಈಗ ಮನೆ ತವಳುವೆ ಹುಡ್ಕಾಡ್ಕೊಂಡು ಯಾರ ಮನೆ ತವ ಏನೈತೆ ಅಂತ ಹುಡಿಕೊಂಡು ಕಿತ್ಕೊಂಡು ಹೋಗೋರೆ ಜಾಸ್ತಿ ಆಗ್ಬಿಟ್ಟವ್ರೆ. ಸಿಗ್ಬೇಕು ಅವಳು ಯಾವಳು ಅಂತವ. ಸಿಕ್ಕಿದ್ರೆ ಸರಿಯಾಗಿ ಮಾಡ್ತೀನಿ. ಇನ್ನೊಂದಿನ ನಮ್ಮ ಮನೆ ಬಾಗ್ಲಿಗೆ ಕಾಲು ಇಡಬಾರ್ದು, ಹಂಗೆ ಮಾಡ್ಬಿಡ್ತೀನಿ. ಯಾವಳು ನಾನು ಇಲ್ಲದೆ ಇರೋ ಟೈಮ್ ನೋಡಿ ಕಿತ್ಕೊಂಡೋಗಿರೋದು. ಈ ನನ್ನ ಸೊಸೆಯೋ ಅದಕ್ಕಂತೂ ಏನು ಗೊತ್ತಾಗೋದಿಲ್ಲ, ಒಳಗಡೆ ಕೂತ್ ಬಿಡ್ತದೆ. ಹಿತ್ತಲಲ್ಲಿ ಮನೆ ಬಾಗ್ಲಲ್ಲಿ ಏನಿಟ್ರು ಅದಕ್ಕೆ ಕಬ್ರೇ ಇರೋದಿಲ್ಲ. ಅದು ನಿಜನೇ ಅಲ್ಲ ಕಣಕ್ಕ. ನಿನ್ ಸೊಸೆ ದಿನದ್ದಕ್ಕೂ ಲಿಪ್ಸ್ಟಿಕ್ ಹಾಕೊಂಡು ನಿಂತಿರ್ತಾಳ, ಏನ್ ಚಂದ ಅಲ್ಲ. ಹೊಲ್ದಾಗ ಬಂದಿದ್ಲಲ್ಲ ಅಲ್ಲೂ ಏನು, ನಾನು ಅವತ್ತೇ ಹೇಳೋಣ ಅಂತ ಅನ್ಕೊಂಡೆ. ಏನ್ ಮಗ ಅದು ತುಟಿ ಬಳ್ಕೊಂಡಿದೀಯಲ್ಲ ಅಂತವ. ನಾನು ಸುಮ್ಮನಾದೆ, ನೀನೇನಾದ್ರೂ ಅನ್ಕತಿಯೇನು ಅಂತ. ಅಲ್ಲ ನೀನಾದ್ರೂ ಹೇಳ್ಬಾರ್ದಾ? ಅಯ್ಯೋ ನಾನೇನು ಹೇಳಕ್ಕ, ಮಾಡ್ತಾವಳ ಮಾಡ್ಕೊಳ್ಳಿ ಬಿಡು, ನಾವೇನು ಮಾಡೋಕ್ಕಾಯ್ತದ ಹಂಗೆ ಲಿಪ್ಸ್ಟಿಕ್ ಹಚ್ಕೊಂಡು. ಏನಿದು ನಮ್ಮ ಅತ್ತೆ ನನ್ನ ಬಗ್ಗೆನೇನು ಮಾತಾಡ್ತಾರಂಗೋರೆ. ತಡಿ ಮುಂದಕ್ಕೆ ಹೋಗೋದು ಬೇಡ, ಇನ್ನೂ ಏನೇನು ಮಾತಾಡ್ತಾರ ಕೇಳಿಸ್ಕೊಳ್ಳೋಣ. ನೀನಂಗೆ ಅಂತೀಯಾಗಕ್ಕ. ಇವಾಗ ನೀನೇನಾದ್ರು ಸದ್ರ ಕೊಟ್ಟೆ ಅಂತಂದ್ರೆ ನೀನು ತಲೆ ಮೇಲೆ ಹೊತ್ತು ಕೂತ್ಕೋತಾರೆ ಅಷ್ಟೇ. ಸೊಸೆದಿರ್ಗೆ ಜಾಸ್ತಿ ಸದ್ರ ಕೊಡಬಾರ್ದು, ಅವ್ರನ್ನ ಎಲ್ಲಿ ಇಟ್ಟಿರ್ಬೇಕು ಅಲ್ಲೇ ಇಟ್ಟಿರ್ಬೇಕು. ಇನ್ನೊಂಚೂರು ಅತ್ತೆ ಗತ್ನ ತೋರಿಸು. ಲಿಫ್ಟಿಗೆ ತುಟಿಗೆ ಲಿಪ್ಸ್ಟಿಕ್ ಹಚ್ಕೊಳ್ಳೋದು, ಕಾಲಿಗೆ ಬಣ್ಣ ಹಚ್ಕೊಳ್ಳೋದು, ಕೈಗೆ ಬಣ್ಣ ಹಚ್ಕೊಳ್ಳೋದು ಇವೆಲ್ಲ ನಮ್ಮ ಮನೇಲಿ ನಡೆಯಕ್ಕಲ್ಲ ಅಂತ ಹೇಳು. ಏನೋ ಕೆಲಸ ಕಾರ್ಯ ಏನು ಬರೋಕಲ್ವಂತವಳಿಗೆ. ಎಲ್ಲ ನೀನೇ ಅಂತಲ್ಲ ಮಾಡೋದು ಮನೇಲಿ. ಅಡುಗೆ ಮಾಡೋದಕ್ಕೂ ನೀನೇ ಮಗ್ಳಲ್ಲಿ ನಿಂತಿರ್ಬೇಕಂತೆ, ಎಲ್ಲನೂ ಹೇಳ್ಕೊಟ್ಟು ಕೈ ಹಿಡ್ದು ಮಾಡಿಸ್ಬೇಕಂತೆ. ಅಯ್ಯೋ ಆದ್ರೂ ನೀನು ಸೊಸೆ ಈ ತುಟಿಗೆ ಬಣ್ಣ ಹಚ್ಕೊಳ್ಳೋದು ಮಾತ್ರ ಯಾರನ್ನೂ ಕೇಳೋಕ್ಕಲ್ಲ, ಹಚ್ಕೋತಾರಲ್ಲ. ಅಡುಗೆ ಮಾಡೋಕ್ಕಾಗೋದಿಲ್ವ ಅವ್ರಿಗೆ? ಹಂಗೆ ಯಾಕಕ್ಕ ಅಂತೀಯ? ಅಯ್ಯೋ ನಮ್ಮ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ, ಅದಕ್ಕೆ ನಾವು ಹಚ್ಚಿಲ್ಲ. ಏನೋ ಹಚ್ಕೋತಾಳ, ಹಚ್ಕೊಳ್ಳಿ ಬಿಡಿ. ಹಚ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾಳ ನನ್ನ ಸೊಸೆ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಕಾಣಿಸ್ಲಿ ಅಂತಲೇ ನಮಗೂ ಆಸೆ. ಆಮೇಲೆ ಕೆಲಸ ಕಾರ್ಯ ಬರಲ್ಲ ಅಂದ್ರಲ್ಲ, ಬರ್ದೇ ಇದ್ರೇನು? ಎಲ್ಲ ಏನು ಹುಟ್ತಾನೆ ಕಲ್ತ್ಕೊಂಬಂದಿರ್ತಾರ? ನಾನು ಏನು ಕಲ್ತಿರ್ಲಿಲ್ಲ, ಮದುವೆ ಆದಮೇಲೆ ಕಲ್ತಿದ್ದು. ಅವಳು ನಿಧಾನ ಕಲಿತಾವಳೆ, ಕಲೀಲಿ ಬಿಡು. ಆಮೇಲೆ ಇನ್ನೊಂದು ವಿಷಯ, ಇವತ್ತು ನಾನು ಸೊಸೆನೇನೆ ಅಡುಗೆ ಮಾಡಕ್ಕೆ ಬಿಟ್ಟಿದ್ದೀನಿ. ಅಂದರೆ ನಾನು ಏನು ಬಿಡಬೇಕು ಅಂತ ಬಿಟ್ಟಿದ್ದಲ್ಲ. ಪಾಪ ಅವಳಿಗೂ ಅರ್ಥ ಆಯ್ತಾ ಇಲ್ಲ. ಏನು ಅಡುಗೆ ಹೇಳ್ಕೊಟ್ರು ತಲೆ ಒಳಗೆ ಹಾಕೊಳ್ಳೋದಿಲ್ಲ. ಒಗ್ಗರಣೆ ಹಾಕು ಅಂತಂದ್ರೆ ಬಾಣಲಿ ಇಡ್ತಾಳೆ, ನಾನು ಎಣ್ಣೆ ಹಾಕು ಅಂದರೆ ಎಣ್ಣೆ ಹಾಕ್ತಾಳೆ, ಸಾಸಿವೆ ಹಾಕು ಅಂದರೆ ಸಾಸಿವೆ ಹಾಕ್ತಾಳೆ. ಹಿಂಗೆ ಎಲ್ಲನೂ ಹೇಳ್ಕೊಡ್ತಾನೆ ಇದ್ರೆ ಅವಳು ಸ್ವಂತವಾಗಿ ಮಾಡೋದು ಯಾವಾಗ? ಅದಕ್ಕೆ ಇವತ್ತು ಮಾಡಲಿ ಅಂತ ಬಿಟ್ಟಿದ್ದೀನಿ. ಬಂದ್ಬಿಡು ನೀನು ಸಂಜೆ ಊಟಕ್ಕೆ. ಇದೇನಿದು ನಮ್ಮ ಅತ್ತೆ ನನ್ನ ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತಿದ್ದಾರೆ. ಅವ್ರು ನನ್ನ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರು, ಇವ್ರು ಇಷ್ಟೊಂದು ವಹಿಸ್ಕೊತಿದಾರಲ್ಲ. ನಾನೇ ನಮ್ಮ ಅತ್ತೆನ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ನ. ಏನೋಪ್ಪ ನನಗೆ ಅನ್ಸಿದ್ದು ನಾನು ಹೇಳಿದೆ, ಇದಕ್ಕೆ ಮೀರಿ ನಿನಗೆ ಬಿಟ್ಟಿದ್ದು. ಸರಿ ಆಯಿತು, ನನಗೆ ದುಡ್ಡು ಕೊಡೋಕೆ ನಾನು ಫಸ್ಟು ಹೋಗವಳು ಕೊಡಬೇಕು. ಮನೆ ಬಾಗ್ಲಲ್ಲೇ ಕೂತ್ಬಿಟ್ಟವಳೆ. ಬಂದರು ಸೈಡಿಗೆ ನಿಂತ್ಕೊಳ್ಳೋಣ. ಸರಿ ಇವಾಗಲೇ ತರ್ತೀನಿ ರಕ್ಕ. ಏನಂಟಿ ಏನು ಬೇಕಾಗಿತ್ತು? ಅಯ್ಯೋ ಆಂಟಿನೋ ಕುಂಟಿನೋ, ಅದು ಮೊನ್ನೆ ನಿಮ್ಮ ಹೊಲ ಕೆಲ್ಸಕ್ಕೆ ಬಂದಿದ್ನಲ್ವ, ಅದು ಕೂಲಿ ದುಡ್ಡು ಇಸ್ಕೊಳ್ಳೋಣ ಅಂತ ಬಂದಿದ್ದೆ. ಹೌದಾ, ಸರಿ ಆಂಟಿ. ನೀನೇನಮ್ಮ ಇತ್ಲ ಕಡೆ ಬಂದ್ಬಿಟ್ಟಿದ್ಯಾ? ಅದು ಅಡುಗೆ ಮಾಡ್ತಿದ್ದೆ ಆಂಟಿ. ಸಬ್ಸಿಗೆ ಸೊಪ್ಪು ತಗೊಂಡೋಗೋದು ಮರ್ತ್ಬಿಟ್ಟಿದ್ದೆ. ಇಲ್ಲೇ ನಮ್ಮ ಅತ್ತೆ ಸಬ್ಸಿಗೆ ಸೊಪ್ಪು ಸಾಂಬಾರು ಸೊಪ್ಪೆಲ್ಲ ಹಾಕಿದಾರಲ್ಲ, ಅದಕ್ಕೆ ಕಿತ್ಕೊಂಡೋಗೋಣ ಅಂತ ಬಂದರೆ ನೀವು ನಿಂತಿದ್ರಲ್ಲ, ಹಾಗೆ ಮಾತಾಡಿಸ್ದೆ. ಪಾಪಕನಮ್ಮ ನೀನು ನೋಡಿದ್ರೆ ಏನೋ ಒಂಥರ ಹೊಟ್ಟೆಲಿ ಕರುಳು ಚುರ್ರು ಅಂತೈತೆ. ಯಾಕಂಟಿ ಏನಾಯ್ತು? ಅಯ್ಯೋ ಈಗ ನಿಮ್ಮ ಅತ್ತೆ ಸಿಕ್ಕಿದ್ಲು ಕಣವ, ಇಲ್ಲೇ ನಿಂತಿದ್ಲು. ಏನಮ್ಮ ಸೊಸೆ ಏನು ಮಾಡ್ತಾವಳೆ ಅಂತಂದರೆ, ಅಯ್ಯೋ ಬಿಡಾಡಿಗೆ ಒಂದು ಅಡುಗೆ ಮಾಡೋಕ್ಕೆ ಬರೋಕ್ಕಲ್ಲ, ಒಂದು ಕೆಲಸ ಮಾಡೋಕ್ಕೆ ಬರೋದಿಲ್ಲ, ಏನು ಸೊಸೆ ಅಂತ ತಂದು ಕಟ್ಕೊಂಡಿದ್ದೀನೋ, ನನಗಂತೂ ಸಾಕ ಹೋಗೈತೆ ಅಂತ ಹೇಳ್ಬಿಟ್ಟು ಏನು ನಿನ್ನ ಮೇಲೆ ಒಸಿ ಕಂಪ್ಲೇಂಟ್ ಹೇಳಿದ್ಲವ. ಥೂ ಸೊಸೆ ತಿರ್ಗಿ ಹಿಂಗೆಲ್ಲ ಮಾತಾಡಬಾರ್ದು. ಇದೇನಿದು ನಮ್ಮ ಅತ್ತೆ ಮಾತಾಡಿದ್ದು ನಾನೇ ಕೇಳಿಸ್ಕೊಂಡಲ್ಲ. ಈ ಆಂಟಿ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾರೆ. ಹೇಳಿ ಇನ್ನೂ ಏನು ಹೇಳ್ತಾರೆ ನೋಡೋಣ. ಹೌದಾ ಆಂಟಿ, ಇನ್ನೇನೇನು ಹೇಳಿದ್ರು? ಅದು ನಿನಗೇನು ಕೆಲಸ ಕಾರ್ಯ ಬರೋದಿಲ್ವಂತೆ, ಹುಟ್ಟು ಸೋಂಬೇರಿ ಅಂತೆ. ಅಯ್ಯೋ ಒಂದ ಎರಡ ಬಾಯಿಗೆ ಬಂದಂಗೆ ಅಂದ್ಲು. ಅಲ್ಲ ಕಣವ, ನೀನು ಯಾಕೆ ಕೆಲಸ ಮಾಡ್ತೀಯಾ? ಕುತ್ಕೋ ಒಂದು ಕಡೆ ಸುಮ್ಮನೆ. ನನ್ಗೆ ಅಡುಗೆ ಮಾಡಕ್ಕೆ ಬರಲ್ಲ ಅನ್ನು, ಮಾಡು ಅಂತಂದರೆ ಮಾಡಲ್ಲ ಅನ್ನು. ಅವಾಗ ಗೊತ್ತಾಗುತ್ತೆ ನಿಮ್ಮ ಅತ್ತೆಗೆ. ಆಂಟಿ ನೀವು ಸುಮ್ಮನೆ ನನಗೂ ನಮ್ಮ ಅತ್ತೆಗೂ ತಂದಿಕ್ಕಕ್ಕೆ ನೋಡಬೇಡಿ. ನಮ್ಮ ಅತ್ತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವರು ನನಗೆ ಯಾವತ್ತೂ ಕೆಟ್ಟದಾಗಲಿ ಅಂತ ಯೋಚನೆ ಮಾಡಿದ್ದಲ್ಲ. ಏನಮ್ಮ ಇದು? ಅಲ್ಲ ನಾನೇನೋ ನಿನ್ನ ಒಳ್ಳೇದಕ್ಕೆ ಹೇಳಿದ್ರೆ ನೀನು ನೋಡಿದ್ರೆ ಹಿಂಗಂತಿದೆಯಲ್ಲ. ಆದಷ್ಟು ನಿಮ್ಮ ಅತ್ತೆಯಿಂದ ಸ್ವಲ್ಪ ಹುಷಾರಾಗಿರು ಅಂತ ಹೇಳಿದ್ನಪ್ಪ. ನಮ್ಮ ಅತ್ತೆ ಏನು ಅಂತ ನನಗೆ ಗೊತ್ತಾಗಿದೆ ಆಂಟಿ. ನಮ್ಮ ಅತ್ತೆ ತುಂಬ ಒಳ್ಳೆಯವರು. ಅವ್ರು ಯಾವತ್ತೂ ನನಗೆ ಕೆಟ್ಟದಾಗಲಿ ಅಂತ ಬಯಸಿಲ್ಲ, ಬಯಸೋದು ಇಲ್ಲ. ಸುಮ್ಮನೆ ಯಾಕೆ ಅತ್ತೆ ಸೊಸೆರ ಮೇಲೆ ತಂದಿಕ್ಕಕ್ಕೆ ಕೆಲಸ ಮಾಡ್ತೀರಾ ನೀವು? ಅಬ್ಬ, ನನ್ನ ಸೊಸೆ ನನ್ನ ವಯಸ್ಕೊಂಡು ಮಾತಾಡ್ತಿದ್ದಾಳ. ಅಯ್ಯೋ ನಾನೇ ಇವಳ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದ್ನಲ್ಲ. ನೋಡಿ ಆಂಟಿ, ಸಾಯಂಕಾಲಕ್ಕೆ ನಾನು ನಮ್ಮ ಅತ್ತೆ ಇಬ್ಬರು ಸೇರಿ ಅಡುಗೆ ಮಾಡಿ ಊಟಕ್ಕಿಡ್ತೀವಿ, ಬಂದು ಊಟ ಮಾಡ್ಕೊಂಡು ಹೋಗಿ. ಸುಮ್ಮನೆ ಅತ್ತೆ ಸೊಸೆಯರ ಮಧ್ಯದಲ್ಲಿ ತಂದು ಹಾಕ್ಬಿಟ್ಟು ತಮಾಷೆ ನೋಡಕ್ಕೆ ಹೋಗಬೇಡಿ. ಇವತ್ತು ನಮ್ಮ ಮನೇಲಿ ಆಯಿತು, ಇನ್ನೊಂದು ದಿನ ಯಾರ ಹತ್ರನೂ ಈ ಥರ ಕೆಲಸ ಮಾಡಬೇಡಿ ಆಂಟಿ. ಲಕ್ಷ್ಮಿ ಅತ್ತೆ, ಏನಮ್ಮ ಏನು ಮಾಡ್ತಾ ಇದೆಯಾ ಇದ್ರಲ್ಲಿ? ಅತ್ತೆ ಅದು ಸಾಂಬಾರು ಸೊಪ್ಪು ಸಬ್ಸಿಗೆ ಸೊಪ್ಪು ತಗೊಂಡೋಗೋಣ ಅಂತ ಬಂದೆ. ಅಷ್ಟರಲ್ಲಿ ರೇಣಮ್ಮ ಆಂಟಿ ನಿಂತಿದ್ರಲ್ಲ, ಮಾತಾಡಿಸ್ತಾ ಇದೆ ಅತ್ತೆ.
ಹೌದಾ, ಸರಿ ಒಂದು ನಿಮಿಷ ಇರು, ನಾನೇ ಕಿತ್ಕೊಡ್ತೀನಿ. ಬೇಡ ಅತ್ತೆ, ನಾನು ಕಿತ್ಕೋತೀನಿ. ಇರಮ್ಮ, ಅದು ತುಂಬ ಸೆದಗ್ಲೈತೆ ಅಲ್ಲಿ, ಏನಾದ್ರು ಹುಳ ಗಿಳ ಇದ್ರೆ ನಾನು ಕಿತ್ಕೊಡ್ತೀನಿ, ಸುಮ್ಮನಿರು. ರೇಣವ, ಅದು ದುಡ್ಡು ಇಟ್ಕೊಂಡಿದ್ದೆ, ಆದರೆ ಇವಾಗ ಇಲ್ಲ. ಸಾಯಂಕಾಲ ಊಟಕ್ಕೆ ಬರ್ತೀಯಲ್ಲ, ಊಟಕ್ಕೆ ಬಂದಾಗ ಕೊಟ್ಬಿಡ್ತೀನಿ ಬಿಡು. ಹೌದಾ, ಸರಿ ಅಕ್ಕ, ಆಯಿತು. ಲಕ್ಷ್ಮಿ, ನನ್ನ ಕ್ಷಮಿಸ್ಬಿಡಮ್ಮ. ಪಾಪ ನಿನಗೆ ಕೆಲಸ ಬರಲ್ಲ ಅಂತ ಗೊತ್ತಿದ್ರು ಅಡುಗೆ ಮಾಡು ಅಂತ ನಿನಗೆ ಹೇಳಿದೆ. ನಿನಗೆ ಬೇಜಾರಾಯಿತೋ ಏನೋ? ಇಲ್ಲ ಅತ್ತೆ, ನನಗೇನು ಬೇಜಾರಿಲ್ಲ. ನೀವು ಎಷ್ಟು ಒಳ್ಳೆಯವರು ಅನ್ನೋದು ನನಗೆ ಇವತ್ತು ಅರ್ಥ ಆಯಿತು. ಇಷ್ಟು ದಿನ ನಾನು ನಿಮ್ಮ ಬಗ್ಗೆ ತಿಳ್ಕೊಳ್ದೆ ಸುಮ್ಮನೆ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅತ್ತೆ. ಇಲ್ಲಮ್ಮ, ನಾನೇ ನಿನ್ನನ್ನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ಬಾಯಿ ಜೋರು, ಘಾಟಿ ಹುಡುಗಿ ಇವಳು, ಅತ್ತೆ ಸೊಸೆ ಅನ್ನೋ ಬಾಂಧವ್ಯನೇ ಇಲ್ಲ, ಅತ್ತೆ ಮೇಲೆ ಕೂಗಾಡ್ತಾಳೆ, ಬಾಯಿ ಜೋರು ಅಂತ ತುಂಬ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಕ್ಷಮಿಸ್ಬಿಡಮ್ಮ. ನಾನು ಅಷ್ಟೇ ಅತ್ತೆ, ನಿಮ್ಮನ್ನ ತುಂಬ ಘಾಟಿ ಅತ್ತೆ, ಇವ್ರನ್ನ ಹೆಂಗಪ್ಪ ಮಟ್ಟ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವು ನನ್ನನ್ನು ಕ್ಷಮಿಸಿ. ಇನ್ಮೇಲೆ ಯಾವತ್ತೂ ನಾನು ನಿಮ್ಮನ್ನ ಅತ್ತೆ ಅಂತ ಕರೆಯಲ್ಲ, ಅಮ್ಮ ಅಂತಾನೆ ಕರಿತೀನಿ. ತುಂಬ ಖುಷಿ ಆಯ್ತಮ್ಮ. ಇನ್ಯಾವತ್ತೂ ನಾನು ನಿನ್ನ ಬಿಟ್ಕೊಡೋದಿಲ್ಲ. ಬಾ, ಇವತ್ತಿಬ್ಬರು ಒಟ್ಟಿಗೆ ಸೇರಿ ಅಡುಗೆ ಮಾಡೋಣ, ಇಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಸರಿ ಅತ್ತೆ. ನಿಮಗೆಲ್ಲ ಕತೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಸ್ಟೋರಿಗೆ ಒಂದು ಲೈಕ್ ಕೊಡಿ, ಹೈಪ್ ಮಾಡಿ. ಅತ್ತೆ ಸೊಸೆ ಬಾಂಧವ್ಯ ಹೇಗಿರುತ್ತೆ ಅನ್ನೋದನ್ನ ಈ ಕಥೆನಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಅತ್ತೆ ಸೊಸೆ ಒಬ್ರನ್ನೊಬ್ರು ಬಿಟ್ಕೊಡದೆ ಹೊಂದ್ಕೊಂಡು ಹೋದ್ರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲಾನು ಇರುತ್ತೆ. ಅಷ್ಟೇ ಕಣ್ರಪ್ಪ, ನನ್ನ ಸೊಸೆ ಹೇಳೋದಲ್ವಾ, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಮತ್ತೆ ನಾಳೆ ಹೊಸ ಕತೆ ಜೊತೆ ಬರ್ತೀನಿ. ಆದಷ್ಟು ಕಾಮಿಡಿ ವಿಡಿಯೋಗಳನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.